ನಮಸ್ಕಾರ ಅತಿಥಿ ಉಪನ್ಯಾಸಕ ಬಂಧುಗಳೇ. ಇವತ್ತು ರಾಜ್ಯದ ಪಿ ಎಚ್ ಡಿಗಳ ಬಗ್ಗೆ ಅದು ಹೊಸ ತಿರುವನ್ನು ಪಡ್ಕೊಂಡಿದೆ. ಪ್ರಾರಂಭದಲ್ಲಿ ಅದರ ಮಾಹಿತಿಯನ್ನು ಕೊಟ್ಟಿವೆ ರಾಜ್ಯದ ಪಿ ಎಚ್ ಡಿಗಳು ಮತ್ತು ಬೆದರಿಕೆಯ ಕರೆಗಳು, ನಿಮ್ಮನ್ನು ಸಾಯಿಸ್ತೀವಿ, ಅದು ಮಾಡ್ತೀವಿ. ಅಯ್ಯೋ ಏನು ಸರ್ ಇದೆ. ಇನ್ನೊಂದು ವಿಚಾರ ಹೇಳ್ತೀನಿ. ಇವತ್ತು ಸಂತೋಷದ ವಿಷಯ, ಸರ್ಕಾರದ ಮೇಲೆ ಮತ್ತು ಇಲಾಖೆಯ ಮೇಲೆ ನಂಬಿಕೆಯಿಂದ SOPಯನ್ನು ರಚನೆ ಮಾಡಿದೆ. ಆದರೆ SOPಯನ್ನು ರಚನೆ ಮಾಡಿದಾಗ ಪ್ರಾಂಶುಪಾಲರು ಮತ್ತು ಅಲ್ಲಿರುವಂಥ ಪ್ರೊಫೆಸರ್ಗಳು, ಸಹಾಯಕ ಪ್ರಾಧ್ಯಾಪಕರು ನಿಜವಾಗ್ಲೂ ನೀವು ಏನಪ್ಪ ಅಂದರೆ ಪ್ರಾಮಾಣಿಕವಾಗಿ ದಾಖಲೆಗಳನ್ನು ವೆರಿಫಿಕೇಷನ್ ಮಾಡಿ. ನೀವು ವೆರಿಫಿಕೇಷನ್ ಮಾಡಲಿಲ್ಲ ಅಂದರೆ ಮತ್ತೆ ನಾವು ಮಾಹಿತಿ ಹಕ್ಕನ್ನು ಹಾಕ್ಕೊಂಡು ದಾಖಲೆಗಳನ್ನು ತೆಗೆದುಕೊಳ್ತೀವಿ. ಒಂದು ನೆನ್ಪಿಟ್ಕೊಂಡ್ಬಿಡ್ರಿ, ಒಂದು ಬಾರಿ ಅವರಿಗೆ ಫೋನ್ ಮಾಡ್ತೀರೋ ಅಥವಾ ವಾಟ್ಸಪ್ಪಿಗೆ ಕಳಿಸ್ತೀರೋ, ಮೇಲ್ ಮಾಡ್ತಿರೋ, ಅದು ಪ್ರೂಫ್ ಆಗ್ತವೆ ನಿಮಗೆ ದಾಖಲೆಗಳನ್ನು. ಒಂದು ವಿಚಾರ ಆತ್ಮೀಯರೇ, ಈ ನಿಮಗೆ ಪ್ರಾಧ್ಯಾಪಕರುಗಳು ಏನಿದ್ದೀರಲ್ಲ, ನೀವು ಇವತ್ತು 17 ಬ್ಯಾಚು 21 ಬ್ಯಾಚು, ಇವತ್ತು 9 ಬ್ಯಾಚು ನೇರ ನೇಮಕಾತಿಯಲ್ಲಿ ಕೆಲವು ನಕಲಿಗಳು ಇರಬಹುದು. ಆದರೆ 17 ಮತ್ತು 21 ಬ್ಯಾಚ್ ಏನಿದೆಯಲ್ಲ, ಇವು ಪ್ರಾಮಾಣಿಕವಾಗಿ ಕಷ್ಟಪಟ್ಟು ನೀವು ನೌಕರಿಯನ್ನು ಹಿಡಿದಂಥವರು. PhD ಹೆಂಗೆ ಬರ್ತವೆ, KCET ಹೆಂಗೆ ಮಾಡಬೇಕು ಅಂತ ಕೇಳಿಸಿ ನೀವು ಆ ಕಮಿಟಿಯಲ್ಲಿರ್ತೀರಲ್ಲ, ದಯವಿಟ್ಟು ಅದನ್ನು ವಿರೋಧವನ್ನು ವ್ಯಕ್ತಪಡಿಸ್ತೀರಿ, ವೆರಿಫಿಕೇಷನನ್ನು ಮಾಡಿಸಿ ಅಂತೇಳಿ ಕೇಸಿ ನೀವು ಅವ್ರ ಒತ್ತಡಕ್ಕೆ ಒಳಗಾಗಕ್ಕೆ ಹೋಗಬೇಡಿ ಅಂತ. ಇನ್ನೊಂದು ವಿಚಾರ ಏನು ಅಂತಂದರೆ, ಕೆಲವು ಉಪನ್ಯಾಸಕರು ಏನಪ್ಪ ಅಂತಂದರೆ ಅಲ್ಲಿರುವಂಥ ಮ್ಯಾನೇಜರ್ಗಳ ಮೇಲೆ, ಕ್ಲರ್ಕ್ಗಳ ಮೇಲೆ, FDAಗಳ ಮೇಲೆ ದಬ್ಬಾಳಿಕೆ ಇವ್ರದು. ನಿಮಗೆ ಕಮಿಟಿ ಮಾಡಂತೆ ಯಾರು ಹೇಳಿದ್ರು, ನಿಮ್ಮನ್ನ ವೆರಿಫಿಕೇಷನ್ ಮಾಡಂತೆ ಯಾರು ಹೇಳಿದ್ರು ಅಂತ. ನೀವು ತಂದಿರೋದು ಫೇಕ್ ದಾಖಲೆಗಳು, ಅನುಮಾನ ಇದೆ ನಿಮ್ಮ ದಾಖಲೆಗಳ ಮೇಲೆ. ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ನೀವು ಒಂದು ಉಪನ್ಯಾಸಕ ಸ್ಥಾನದಲ್ಲಿದ್ದು ಕಾಲೇಜಿನ ಮ್ಯಾನೇಜರ್ಗಳ ಮೇಲೆ, ಪ್ರಾಂಶುಪಾಲರ ಮೇಲೆ ದಬ್ಬಾಳಿಕೆ ಮಾಡ್ತಿರಲ್ಲ, ನಿಮಗೆ ಮನುಷ್ಯತ್ವೇನ ಇದೆಯೇನ್ರಿ ನಿಮಗೆ? ಮತ್ತು ಅವ್ರನ್ನ ಕರ್ಕೊಂಡು ಬಂದು ಬಡಿಸ್ತೀನಿ, ಇವ್ರನ್ನ ಕರ್ಕೊಂಡು ಬಂದು ಬಡಿಸ್ತೀನಿ ಅಂತ ಕಾಲೇಜಲ್ಲಿ ದಬ್ಬಾಳಿಕೆ ಹಾಕ್ತಿರಲ್ಲ, ಸ್ವಲ್ಪ ಮಾನವೀಯತೆ ಅನ್ನೋದು ಇದೆಯಾ ನಮಗೇನಾದ್ರೂ? ಇನ್ನು ಉಪನ್ಯಾಸಕರಾಗಿದ್ದೀರಲ್ರಿ, ಹಿರಿಯ ಉಪನ್ಯಾಸಕರಿದ್ದೀರಿ ನೀವೆಲ್ಲ, ವಯಸ್ಸಿನಲ್ಲಿ ನಿಮ್ಕಿನ ಚಿಕ್ಕವ್ರು ನಾವು. ನಮಗೆ ಹೇಳಬೇಕಂತ ವಿಚಾರಗಳು ಏನಾದರೂ ಮಾಡಿದ್ರೆ ಇನ್ನು ನೆನ್ಪಿಟ್ಕೊಡ್ರಿ. ಇವತ್ತು ಕಾಲೇಜಲ್ಲಿ ಲೆಕ್ಚರ್ ಪರವಾಗಿ, ಪ್ರಾಂಶುಪಾಲರ ಪರವಾಗಿ ಅಲ್ಲಿರುವಂಥ FDA ಮತ್ತು ಮ್ಯಾನೇಜರ್ಗಳ ಮೇಲೆ ಏನನ್ನ ದಬ್ಬಾಳಿಕೆ ಆಯ್ತಂದರೆ ಅವ್ರ ಪರವಾಗಿ ಶಿಕ್ಷಣ ಇಲಾಖೆ ಮತ್ತು ಸರ್ಕಾರ ಇದೆ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕಿನ್ನ. ಗೊತ್ತಾಗಲ್ಲನ್ರಿ ನಿಮಗೆ? ನಿಮ್ಮನ್ನ ಕಮಿಟಿ ಮಾಡಿದವರು ಯಾರು ಅಂತ ಆಯ್ತಪ್ಪ, ಈಗ ಇಲಾಖೆ ಮಾಡಿದೆಯಲ್ಲ ಕಮಿಟಿ, ಇಲಾಖೆನ ಹೋಗಿ ಪ್ರಶ್ನೆ ಮಾಡ್ರಿ. ಇನ್ನು ಅವ್ರ ಮೇಲೆ ಅಷ್ಟೊಂದು ಎಗರಾಡೋದ ನಿಮ್ಮದು ಫೇಕ್ ದಾಖಲೆಗಳನ್ನ ಇಟ್ಕೊಂಡು? ಆಯ್ತು, ಈಗ ದುಡ್ಡು ಎಷ್ಟು ತಂದು ಕೊಟ್ಟಿರಿ? 3 ಲಕ್ಷ ಕೊಟ್ಟು PhD ತಂದಿದ್ದೀರಾ, ಇನ್ನೊಂದು ಲಕ್ಷ ಕೊಟ್ಟು ಕೇಸ್ ಅದನ್ನ ನೈಜತೆಯನ್ನು ಪ್ರೂವ್ ಮಾಡಿಬಿಡ್ರಿ. ಮತ್ತೆ ನೀವು ಒಬ್ಬ ಗ್ರಾಜ್ಯುಯೇಟೆಡ್ಗಳ್ರಿ ನೀವೆಲ್ಲ, ಗ್ರಾಜ್ಯುಯೇಟೆಡ್, ಪೋಸ್ಟ್ ಗ್ರಾಜ್ಯುಯೇಟೆಡ್ಗಳು ನೀವೆಲ್ಲ, ಒಂದು ಸರ್ಟಿಫಿಕೇಟ್ ಫೇಕ್ ಅಂತ ಬರ್ತಂತೆ, ಲಕ್ಷಾಂತರ ರೂಪಾಯಿ ಕೊಟ್ಟು ಫೇಕ್ ಅಂತ ತರ್ತಿರಲ್ಲ, ಇದಕ್ಕೆ ನಿಮ್ಗೆ ಏನ್ರಿ ಹೇಳಬೇಕು? ಮತ್ತು ಇನ್ನೊಬ್ಬರ ಮೇಲೆ ಪಾಪ ಗೌರ್ಮೆಂಟ್ ಆಫೀಸರ್ಗಳ ಮೇಲೆ, ಗೌರ್ಮೆಂಟ್ ಅಧಿಕಾರಿಗಳ ಮೇಲೆ ಎಗರಾಡ್ತೀರ ನೀವೆಲ್ಲ. ಇನ್ನು ಪ್ರಶ್ನೆ ಮಾಡಿ, ಏನಾದರೂ ಇದ್ದರೆ ಅವ್ರನ್ನ ಪ್ರಶ್ನೆ ಮಾಡಿ, ಸರ್ ಹಿಂಗಿದೆಯಲ್ಲ ಅಂತ ಅವ್ರು ಉತ್ತರ ಕೊಡ್ತಾರೆ. ಅದಕ್ಕೆ ನಿಮ್ಮನ್ನ ಕಮಿಟಿ ಮಾಡೋಂದವ್ರು ಯಾರು, ನಿಮ್ಮನ್ನು ವೆರಿಫಿಕೇಷನ್ ಮಾಡೋಂದವ್ರು ಯಾರು? ಯಾಕೆ ಈಗ ಹೊರಗಡೆ ಹೋಗಬೇಕಲ್ಲ, ಭಯ ಆಗ್ತಾ ಇದೆನಾ ನಿಮಗೆ ಏನಂತ? ಚರಣ್ ಸಿಂಗ್ ಚೌಧರಿ ಯೂನಿವರ್ಸಿಟಿಯಲ್ಲಿ ಕರ್ನಾಟಕಕ್ಕೆ ಇದುವರೆಗೂ ಯಾವುದೇ ಒಂದು ಅವಾರ್ಡನ್ನು ಕೊಟ್ಟಿಲ್ಲ. ಅವ್ರು ಹೇಳೋ ಪ್ರಕಾರ ನೆನ್ಪಿಟ್ಕೊಳ್ರಿ. ಅವಾರ್ಡ್ ಲಿಸ್ಟ್ ಕೂಡ ಅವ್ರು ಇಡೀ, ನಿಮ್ಗೆ ಇನ್ನೊಂದು ಗೊತ್ತಾ, ಇಲ್ಲಿ ಬಂದಿರುವಂಥ ಅತಿ ಹೆಚ್ಚು ಚರಣ್ ಸಿಂಗ್ ಚೌಧರಿ ಯೂನಿವರ್ಸಿಟಿಗಳು ಇಲ್ಲಿಂದ ಅಲ್ಲಿರುವಂಥ ಪ್ರೊಫೆಸರ್ಗಳಿಗೆ ಫೋನ್ ಕಾಲ್ ಹೋಗೋಂಥ ಸಮಯದಲ್ಲಿ ಅವರು ಒಂದು ಅವಾರ್ಡ್ ಲಿಸ್ಟನ್ನೇ ಮಾಡಿ ಕೇಸಿ ಬಿಟ್ಬಿಡ್ತಾರೆ. ಇಲ್ಲಿದೆ ನೋಡ್ರಿ ನಮ್ದು ಅವಾರ್ಡ್ ಲಿಸ್ಟ್ ಅಂತೇಳಿ ಕೇಸಿ. ಅಲ್ಲಿರುವಂಥ ಕೆಲವು ಪ್ರೊಫೆಸರ್ಗಳು ಫೋನ್ ಮುಖಾಂತರ ಹೇಳಿದ್ರು ಕೂಡ, ಅವ್ರ ಪ್ರೊಫೆಸರನು ಅವರೇನು ಅವ್ರ ಜೊತೆನೇ ಮಾತಾಡಿದ್ರೇನು? ಏನ್ರಿ ಗುರುಗಳೇ, ಇದೆಲ್ಲ ನಿಮ್ಮದು ದಬ್ಬಾಳಿಕೆ ಚಲೋ ಅಲ್ಲ, ನೆನ್ಪಿಟ್ಕೊಂಡ್ಬಿಡ್ರಿ. ಇನ್ನೊಬ್ಬರ ಮೇಲೆ ಅಧಿಕಾರಿಗಳು, ಸರ್ಕಾರದ ಅಧೀನದಲ್ಲಿರುವಂಥ ಅಧಿಕಾರಿಗಳ ಮೇಲೆ ನಿಮ್ಮ ದಬ್ಬಾಳಿಕೆಯನ್ನು ಖಂಡಿಸ್ತೇವೆ ನಾವು. ಇದು ಸರಿಯಲ್ಲ, ಇದು ನೆನ್ಪಿಟ್ಕೊಳ್ರಿ. ಏನ್ರಿ ನೀವು ಉಪನ್ಯಾಸಕರಾಗಿ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ,
ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಅವ್ರ ದಾಖಲೆಗಳನ್ನು ವೆರಿಫಿಕೇಷನ್ ಮಾಡೋಂಥ ಇಲಾಖೆ ಹೇಳ್ತಾ ಇದೆ, ಮಾಡ್ತಾ ಇದೆ. ನೀವು ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತೀರಾ, ಎಗ್ರೆಗ್ರಿ ಹೋಗ್ತೀರಾ ಅವ್ರ ಮೇಲೆ. ನೀವೆಲ್ಲ ಇನ್ನು ಯಾರನ್ನ ಕರ್ಕೊಂಡು ಬರ್ತೀರ, ಕರ್ಕೊಂಡು ಬನ್ನಿ ಬಡಿಸೋದಕ್ಕೆ ನೋಡೋಣ. ಅವ್ರನ್ನ ಕರೆದು ಬಡಿಸ್ತೀನಿ, ಇವ್ರನ್ನ ಅಂಜಿಕೆ ಬಿಡ್ರಿ. ಇವೆಲ್ಲ ನಿಮ್ಮ ದಾಖಲೆಗಳು ಮೊದಲು ಸರಿ ಇದಾವೆಲ್ಲ ನೋಡ್ಕೊಳ್ರಿ. ಏನ್ರಿ ನೀವೆಲ್ಲ ಇನ್ನು ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಂಥ, ಬೋಧನೆ ಮಾಡುವಂಥ ಕೆಲಸ ಮಾಡ್ತೀರಾ ನೀವು? ಇದೆಲ್ಲ ಇನ್ನು ರೌಡಿಸಮ್ ಮಾಡ್ತೀರಾ ಕಾಲೇಜಲ್ಲಿ ನೀವೆಲ್ಲ? ಮ್ಯಾನೇಜರ್ ಮೇಲೆ ಹೆಗರಾಡೋದು, ಪ್ರಾಂಶುಪಾಲರ ಮೇಲೆ ಹೆಗರಾಡೋದು. ಏನ್ರಿ ಗುರುಗಳೇ ನಿಮ್ಮದು ದಗದ ಇದು? ಅತಿಥಿ ಉಪನ್ಯಾಸಕರದು ನಿಮ್ಮ ದಾಖಲೆಗಳು ನಕಲಿ ಇದೆ, ಅವ್ರಿಗೆ ಅನುಮಾನ ಬಂದಿದೆ, ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ, ಇಲಾಖೆ ಹೇಳ್ತಾ ಇದೆ. ಕಮಿಟಿ ಯಾರು ಮಾಡಿದ್ರು ಅಂತ ಕೇಳ್ತಾ ಇದ್ರಲ್ಲ, ಇಲಾಖೆ ಮಾಡಿದೆ ನೋಡಿ, ಇಲಾಖೆನೇ ಕೇಳ್ರಿ. ಆ ಮುಗ್ಧರ ಮೇಲೆ ಏನಿದೆ? ಅದಕ್ಕಾಗಿ ಹೇಳ್ತೀನಿ ಪ್ರಾಂಶುಪಾಲರೇ ಮತ್ತು ಆ SOPಯಲ್ಲಿ ಕಮಿಟಿಯಲ್ಲಿರುವಂಥ ಎಲ್ಲ ಸಹಾಯಕ ಪ್ರಾಧ್ಯಾಪಕರಲ್ಲಿ ನಮ್ಮದೊಂದು ಮನವಿ, ನೀವು ಪ್ರಾಮಾಣಿಕವಾಗಿ ವೆರಿಫಿಕೇಷನ್ ಮಾಡಲಿಲ್ಲ ಅಂತಂದರೆ ಈ ಥರ ನಿಮ್ಮ ಅದೇ ಕಾಲೇಜಿನಲ್ಲಿರುವಂಥ SDA FDA ಮ್ಯಾನೇಜರ್ ಮೇಲೆ ಈ ಥರ ಹಲ್ಲೆಗಳಿಗೆ ಹೋಗ್ತಾರೆ ಇವರೆಲ್ಲ. ಇನ್ನು ಯಾಕಂದರೆ ಇವರಿಗೆ ಕಷ್ಟ ಬಂದಿದೆ, ಸಂಕಟ ಬಂದಿದೆ ಇವರಿಗೆಲ್ಲ. ನಕಲಿ ಅಂತ ಬಂದ ತಕ್ಷಣ ನಿಮಗೆ ಅವು ಫೇಕ್ ಅಂತ ನಿಮಗೆ ಗೊತ್ತಿದೆ, ಅದನ್ನು ಅವ್ರಿಗೆ ಹೇಳೋದಕ್ಕೆ ನಿಮಗೆ ನೀವು ಧೈರ್ಯ ಮಾಡ್ತಾ ಇಲ್ಲ. ಏನು ಸರ್ ಇದು ವ್ಯವಸ್ಥೆ? ಇನ್ನು PH ಫಿಸಿಕಲ್ ಎಜುಕೇಷನ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟದು ಹೇಳ್ಬೇಕಾ? ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಕಣ್ಣಿಲ್ಲ ಅಂತೇಳಿ ಹಾಕ್ಸಿದ್ರಲ್ರಿ, ಕಿವಿ ಕೇಳಲ್ಲ ಅಂತ ರೀ, ಅದನ್ನು ಆದೇಶಗಳನ್ನು ತಡೆ ಹಿಡಿತಿರಲ್ರಿ ಜಿಲ್ಲಾ ಆಸ್ಪತ್ರೆಯಲ್ಲಿ. ಡಾಕ್ಟ್ರ್ ನಿಮ್ಮದು ಬರೋದಿಲ್ಲ ಹೋಗು ಅಂತಂದ್ರೂ ಕೂಡ ನೀವು ಅಲ್ಲಿ ಡಾಕ್ಟ್ರನ್ನ ಕೈ ಕಾಲು ಬಿದ್ದು ಬೇಡ್ತಿರಲ್ರಿ ಉಪನ್ಯಾಸಕರ್ರಿ ನೀವೆಲ್ಲ. ಸರಿ, ತಪ್ಪಿತ್ತ ತಪ್ಪು, ತಿದ್ಕೊಳ್ಳೋದಕ್ಕೆ ಅವಕಾಶ ಇದೆ, ತಿದ್ಕೊಂಡ್ಬಿಡ್ಬೇಕ್ರಿ. ಹೋಗಿ ಡಾಕ್ಟ್ರ್ ನಿಮ್ಮದು ಬರೋದಿಲ್ಲ ಅಂತಂದ್ರೆ ಕೂಡ ಅಲ್ಲಿ ಡಾಕ್ಟ್ರ್ ಕೈ ಕಾಲಿದ್ದು ಬೇಡ್ಕೊಳ್ತಿರಲ್ರಿ, ಹೆಂಗನ ಮಾಡಿರಿ ಸರ್, ನೈಜತೆ ಕೊಡ್ರಿ ಅಂತ. ಏನು ಸರ್ ಇದು ವ್ಯವಸ್ಥೆ ನಿಮಗೆ? ಆದರೆ ಒಂದು ಮಾತ್ರ ಸತ್ಯ, ನಿಮ್ಮ ದಾಖಲೆಗಳು ಫೇಕ್ ಇದ್ದಾವೋ ನೈಜತಿದ್ದಾವೋ ಆ ಪ್ರಾಂಶುಪಾಲರು ಅಲ್ಲಿರುವಂಥ ಉಪನ್ಯಾಸಕರುಗಳು ವೆರಿಫಿಕೇಷನ್ ಮಾಡ್ತಾರೆ. ನೀವು ನಮ್ಮ ಕರ್ತವ್ಯ, ನಾನು ಕೂಡ ಒಬ್ಬ ಅತಿಥಿ ಉಪನ್ಯಾಸಕ, ನಮ್ಮ ಕರ್ತವ್ಯ ಏನು ತಟಸ್ಥವಾಗಿರೋದು. ಫೇಕ್ ಅಂತ ಬಂತ ಹೊರಗಡೆ ಹೋಗ್ತೀನಿ, ನೈಜತೆ ಇರ್ತೀವಿ ಇಷ್ಟೇ. ಅಲ್ಲಿ ಹೋಗಿ ಮ್ಯಾನೇಜರ್ಗಳ ಮೇಲೆ FDAಗಳ ಮೇಲೆ ಹಲ್ಲೆ ಮಾಡುವಂಥ ವ್ಯಕ್ತಿತ್ವ ನಮ್ಮ ಹತ್ರ ಇರಬಾರ್ದ್ರಿ. ಅವ್ರ ಪರವಾಗಿ ಸರ್ಕಾರ ಇದೆ, ಸರ್ಕಾರದ ಅಧೀನದಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ, ಇಲಾಖೆ ಇದೆ ಅವರಿಂದ. ಇನ್ನು ಏನ್ರಿ ನೀವೆಲ್ಲ? ಇನ್ನು ಈಗಲಾದರೂ ಬದಲಾಗ್ರಿ ರೀ ನೀವೆಲ್ಲ. ನಾವು ಇನ್ನೊಂದು ವಿಚಾರ ಏನು ಅಂತಂದರೆ, ಪ್ರಾಂಶುಪಾಲರಿಗೆ ಮತ್ತು ಅಲ್ಲಿರುವಂಥ ಸಹಾಯಕ ಪ್ರಾಧ್ಯಾಪಕರುಗಳಿಗೆ ಒಂದು ಮನವಿಯನ್ನು ಏನಂದರೆ, ನೀವು ಪ್ರಾಮಾಣಿಕವಾಗಿ ಅವರ ದಾಖಲೆಗಳನ್ನು ವೆರಿಫಿಕೇಷನ್ ಮಾಡಲಿಲ್ಲ ಅಂದರೆ ನಾವು ನಿಮ್ಮ ವಿರುದ್ಧ ಹೋರಾಟವನ್ನು ಮಾಡ್ತೀವಿ. ಇದನ್ನು ಇಲ್ಲಿಗೆ ನಿಲ್ಲಿಸೋದಿಲ್ಲ, ಇದನ್ನು ತಿಳ್ಕೊಂಬಿಡ್ರಿ. ನಾವು ಇಲ್ಲಿಗೆ ನಿಲ್ಲಿಸೋದಿಲ್ಲ, ನಾವು ಇವು ನಿಮ್ಮ ವಿರುದ್ಧ ಮತ್ತು ಹೋರಾಟವನ್ನು ಕೈಗೊಳ್ಳಬೇಕಾಗುತ್ತೆ. ನೀವು ಪ್ರಾಮಾಣಿಕವಾಗಿ ವೆರಿಫಿಕೇಷನ್ ಮಾಡಿ ಇಲಾಖೆಗೆ ಸಲ್ಲಿಸಿ, ಅದನ್ನು ಇಲಾಖೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ಅದನ್ನು ಬಿಟ್ಟು ನೀವು ಅವರಿಗೆ ಸಪೋರ್ಟ್ ಮಾಡೋಕ್ಕೆ ಹೋಗಿ ಕೆಲವ್ರನ್ನ ಉಳಿಸ್ಕೊಂಡು ಅದು ಮಾಡಿದ್ರೆ ದಯವಿಟ್ಟು ಇದು ಭಾಳಷ್ಟು ತಪ್ಪು ಆಗುತ್ತೆ. ನಿಮ್ಮ ಮೇಲೆ ನಾವು ಹೋರಾಟವನ್ನು ಮಾಡಬೇಕಾಗುತ್ತೆ, ನೆನಪಿಟ್ಕೊಳ್ರಿ. ಧನ್ಯವಾದಗಳು.